ಹೇ ಫಾಕ್ ಮ್ಯಾಮ್, ಆಕ್ಸಿಡೆಂಟ್ ಆಗೋಯ್ತು. ಹಾಯ್ ಹಲೋ ನಮಸ್ಕಾರ. ಹೆಂಗಿದ್ದೀರಿ ಎಲ್ಲರೂ? ಹೋಪ್ ಚೆನ್ನಾಗಿದ್ದೀರಿ ಅನ್ಕೊಂತೀನಿ. ಸೊ ಇವತ್ತು ಬೆಂಗಳೂರಿಂದ ವಾಪಸ್ ಊರಿಗೆ ಹೊಂಟಿದ್ವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಹೊರಗೆ ನಿನ್ನೆ ಇಟ್ಬಿಟ್ಟಿನಿ. ಅಷ್ಟು ಲಗೇಜ್ ಬರೋಕೆ ಅಂತ ಅನ್ಸೋ ಅಂದರೆ ನಮ್ಮ ಫ್ರೆಂಡನ್ನ ಅಭಿನ ವಾಪಸ್ ಬರೋಕೆ ಅಂತ ಅನಿಸ್ತು. ನನಗೂ ಇಲ್ಲ ಅಂತೆಲ್ಲ ಜಸ್ಟ್ ಆಯ್ತು, ಆಗೆಲ್ಲ ರೆಡಿ ಆಗಿದೆ. ಸೊ ನನ್ನ ಹೊಸ ರೈಡಿಂಗ್ ಗೇರ್ ಹಂಗೈತೆ BBGದು ಬೈಕರ್ ಬ್ರದರ್ಹುಡ್ ಗೇರ್ಸಿಂದ ಕ್ವಾಲಿಟಿ ಟಾಪ್ ನಾಚ್ ಐತೆ. ಸೊ ಜಾಸ್ತಿ ಇದು ಬೇಡ, ಬೈಕ್ ಮೇಲೆ ಸಿಗ್ತೀನಿ, ಬೈಕೆಲ್ಲ ಗಾಡಿ ಮೇಲೆ ಮೌಂಟ್ ಮಾಡೋಕೆ ಟಾಸ್ಕ್. ಇವಾಗ 4th ಫ್ಲೋರ್ ಒಂದು ರೂಮು, ಅಲ್ಲಿಂದ ಕೆಳಗೆ ಒಯ್ದು ವಿಷ್ಣುಗುಡ್ಲು ಭಾಳ ಅಂದ್ಕೊಂಡಿದ್ದೀನಿ. ಬರೋದು ಭಾಳ ಅಂದರೆ ಭಾಳ ಅಂದ್ಕೊಂಡಿದ್ದೀನಿ ಏನೇನೋ ಮಾಡಬೇಕು ಬೆಂಗಳೂರಿಗೆ ಬಂದಮೇಲೆ ಅಂತ. ಎಲ್ಲ ಏನು ಮಾಡೋಕ್ಕೆ ಆಗಲಿಲ್ಲ. ಒಂದು ಕಾಲೇಜ್ ರಿಪೋರ್ಟ್ ಸಬ್ಮಿಷನ್ ಅವೆಲ್ಲ ಏನೇನೋ ಇತ್ತು. ಸೊ ಮತ್ತು ಒಬ್ಬನೇ ಏನು ಹೋಗೋದು ನಾಯಿ ಹೋದಂಗೆ ಅಂತ ಸುಮ್ಮನೆ ಹೋಗಲಿಲ್ಲ. ಅಂದರೆ ಭಾಳ ಅಂದ್ಕೊಂಡಿದ್ದೆ. ಸೊ ಲಗೇಜ್ ಎಲ್ಲ ಮೌಂಟ್ ಮಾಡಿದ್ವಿ. ಹೆಂಗೆ ಅನ್ಸ್ಕೊಂಡಿದೆ ಟವಲ್ ತೆಗಿಯಲ್ಲ ಬಾಡ್ಕವು. ಸೊ ಲಗೇಜ್ ಎಲ್ಲ ಮೌಂಟ್ ಮಾಡಿದ್ವಿ ನೋಡಿರಿ. ಇವಾಗ ಪ್ರಾಪರ್ ಟೂರಿಂಗ್ ಕಾಣಂಗೆ ಆಗ್ತೈತೆ. ಸೊ ಇದು ಆ್ಯಕ್ಚುಲಿ ಇಂದ ಟಾಪ್ ರ್ಯಾಕ್ ಹಾಕ್ಸಿದ್ದು ಹಂಗೆ 3 ಸಿಂದರಕ್ಕೆ ಹೋಗಿ ಅಂಗಡಿ ನಂದೈತೆ. ಅದು ಬೇಕಾಗಿದ್ದಿಲ್ಲ ಅಂತ ಹಾಕ್ಸಿದ್ದಿಲ್ಲ. ಸೊ ಹಿಂಗೆ ಕಾಣಿಸಂಗಂತೈತೆ. ದಿಸ್ ಈಸ್ ಅವರ್ ಅಭಿರಾಮ್. ಇವನೇ ನಮ್ಮ ಫ್ರೆಂಡ್. ಹೆಲ್ಮೆಟ್ ಹಾಕ್ಯಾನ ಹೆಂಗಾಗ್ಯಾನ ಸರ್? ಹಿಂದೆ ಚರ್ಗ. ಎಸ್ ರೈಟ್. ಜೈ ಶ್ರೀರಾಮ್. ಚಲೋ, ಐ ಆಮ್ ಗೋನಾ ಮಿಸ್ ದಿಸ್ ಮ್ಯಾನ್. ಸೊ ಎಸ್ ಹೆಂಗೆ ಮಾಮ್ ಹೋಗೋದಂದರೆ ನಮ್ಮ ದೊಡ್ಡಬಳ್ಳಾಪುರ ರೋಡ್ ಅಲ್ಲ ಅದು. ದೊಡ್ಡಬಳ್ಳಾಪುರ ರೋಡ್. ಈಗ ದೊಡ್ಡಬಳ್ಳಾಪುರ ರೀಚ್ ಆಗಬೇಕಾಗಿಲ್ಲ, ಆ ರೋಡಿಂದ ತುಮಕೂರಿಗೆ ಒಳ್ಳೆ ಬಿಡುತ್ತೆ. ಸೊ ಹಂಗೆ ಹೋಗ್ಬೇಕು. ಸೊ ಯಾಕಂದರೆ ಇರೋದು ಯಲಹಂಕ. ನಿನ್ನೆ ಫುಲ್ ಟ್ಯಾಂಕ್ ಮಾಡಿಸಿದ್ದೆ 20,183. ಗ್ಲೌಸ್ ಹಾಕ್ಕೊಂಡಿಲ್ಲ ಮ್ಯಾಮ್, ಗ್ಲೌಸ್ ಐತೆ ನೋಡು ಬ್ಯಾಗಾಗ. ಹಾಂ ಫಕ್ ನೆನಪೇ ಇಲ್ಲ ಮ್ಯಾಮ್ ನನಗೆ ವಿಡಿಯೋ ಆಗೋದು. ಫಾಗ್ ನೋಡ್ರಿ, ಫಾಗ್. ಹಾ ಬೆಂಗಳೂರು. ಟಾರ್ಗೆಟ್ 1K ಟಾರ್ಗೆಟ್ ಇಟ್ಟೀನಿ. ಸೊ ಬೇಗ ಕಂಪ್ಲೀಟ್ ಮಾಡಿಬಿಡ್ರಿ. ಇನ್ನಲ್ಲಿಂದ ಊರಿಗೆ ಹೋದ್ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅವೆಲ್ಲ ಅಷ್ಟೆಲ್ಲ ಕಂಟೆಂಟ್ ಯೋಚನೆ ಮಾಡಿಬಿಟ್ಟಿನಿ ನಾನು. ಅದು ಏನು ಎಂತ ಹಿಂಗೆ ಅಂತ. ಸೊ ಹಂಗೆ ನೆಕ್ಸ್ಟ್ ವೀಡಿಯೋದಾಗ ಹಂಗೆ ನೋಡ್ಕೊಂತಿರ್ತೀರ. ಈ ಸೀರೀಸಲ್ಲೇ ಒಂದು ನಿಮಿಷ ರೀ. ಈ ಸೀರೀಸಲ್ಲೇ ಜಗ್ಗಿ ಪ್ಲ್ಯಾನ್ ಇತ್ತು ಮ್ಯಾಮ್. ಅದು ಮಾಡಮ್ಮ, ಇದು ಮಾಡಮ್ಮ, ಹಿಂಗೆ ಮಾಡಮ್ಮ ಅವೆಲ್ಲ ಆಗಲಿಲ್ಲ. ಇವನು ಪ್ರಾಜೆಕ್ಟ್ ರಿಪೋರ್ಟ್ಸ್ ಇದ್ವಲ್ಲ, ಅದು ಯಾವುದೋ ರಿವ್ಯೂ ಅಂತ, ರಿಪೋರ್ಟ್ ಅಂತ, ನಮ್ಮ ಇಂಜಿನಿಯರಿಂಗು, ಅದನ್ನೆಲ್ಲ ಮಾಡ್ಕೊಂಬರೋತ್ತಿಗೆ ಏನು ಮಾಡೋಕ್ಕಾಗಲಿಲ್ಲ. ಸೊ ಅಂದರೆ ಬಂದಿದ್ದ ಕೆಲಸ ನನ್ನ ಪರ್ಸ್ನಲ್ ಕೆಲಸ ಅಂತೂ ಆಯಿತು, ಅದನ್ನು ನಾನು ಮಾಡ್ಕೊಂಡೆ. ಇನ್ನು ಇವೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೆಲ್ಲ ಟುಸ್ಪುಟಾಕಿ ಆಗ್ಬಿಡ್ತು. ಸೊ ಇದನ್ನ ಪ್ರಾಪರ್ ಟೂರರ್ ಬೈಕಾಗಿ ರೆಡಿ ಮಾಡಮ್ಮ ಅಂತ. ಸೊ ಇವಾಗ ಟೈಮ್ ಎಷ್ಟು? 5 ಗಂಟೆ. ಆ್ಯಕ್ಚುಲಿ 4 ಗಂಟೆ ಬಿಡ್ಬೇಕಂತ ಮಾಡಿದ್ವಿ, ಇವನು ಲೇಟ್ ಮಾಡಿಬಿಟ್ಟ. ಈ ಸತಿ ಬಿತ್ತು ಫೋನ್ ಅಂದರೆ ಏನು ಮಾಡಲ್ಲ, ಸುಮ್ಮನೆ ಇರ್ತೀನಿ. ಎಸ್ ಸಿರಾ ಟೋಲು ಜಸ್ಟ್ ಇಲ್ಲ ಸ್ಟಾಪ್ ತಗೊಂಡಿದ್ವಿ ನೋಡ್ರಿ ಗಾಡಿನ ಅನ್ಸುತ್ತೆ. ಸೊ ಸ್ಟಾಪ್ ತಗೊಂಡಿದ್ವಿ ಸೀದಾ. ಇವಾಗ ಸುಮ್ಮನೆ ಸ್ಟಾಪ್ ಅಂದರೆ ಸುಮ್ಮನೆ ಟೀ ಬ್ರೇಕ್. ಕತ್ಲಿತ್ತಾಗಲೇ ಬೆಳಕಾಗ್ಬಿಡ್ತು. ಟೈಮ್ ಎಷ್ಟು? ಸೊ 6:47 ಅಂದರೆ 6:50. ಲೇಟ್ ಬೇಡ, ಹೋಗ್ಬಿಡಂಬ್ರಿ. ಸಿರಾ ಇದು. ಹಾಂ ರೈಟ್, ಸಿರಾ ಉಪ್ಪಿಟ್ಟೆ. ಸಿರಾ ಟೋಲ್.
ಬೈಕರ್ಸ್ ಲೈನ್. ನಾವು ಕೇರ್ಫುಲ್ಲಾಗಿರ್ಬೇಕು ಮಾಮೂಲಿ. ಸೆಡಲ್ ಬ್ಯಾಗ್ಸ್ ಇದಾವೆ. ಈ ಜಾಗ ಇಷ್ಟಿಷ್ಟೇ ಬಿಟ್ಬಿಟ್ಟಿರ್ತಾರೆ. ಎಲ್ಲ ದಾರಿಗೆಲ್ಲ ಟ್ರಕ್ಗಳು. ಕ್ಯಾಮರಾ ಜಸ್ಟಿಫೈ ಮಾಡವಲ್ತ. ಫಾಗ್ ಎಷ್ಟೈತೆ ಗೊತ್ತಾ? ಮಂಜು ಕೋಲ್ಡು ಹಂಗೆ ಐತೆ ಫುಲ್ಲು. ನಾನು ಥರ್ಮಲ್ ಹಾಕ್ಕೊಂಡಿಲ್ಲ ಜಾಕೆಟಾಗ, ಕೋಲ್ಡ್ ಇರಲ್ಲ ಬಿಡು ಅಂತಂದು. ಯಾಕೆ ಗೊತ್ತಿಲ್ಲ, ರೋಡ್ ಕನ್ಸ್ಟ್ರಕ್ಷನ್ ಆಗೈತಾ ಫ್ಲೈಓವರ್, ಹೆವಿ ಟ್ರಾಫಿಕ್. ಯಾರೋ ವಿಶ್ರಮ್ ರೈಡರ್ ಅಂತ ಸುಜುಕಿ ವಿಶ್ರಮ್ ಗಾಡಿ ಹೆಂಗೈತೆ ನೋಡ್ರಿ, ಮಸ್ತ್ ಅಲ್ಲ ಒಂದು ಸೈಡು. ಯಾಕೆ ಮ್ಯಾಮ್ ಇಷ್ಟು ಟ್ರಾಫಿಕ್? ಫಕ್. ಓ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮೊನ್ನೆ ಇದ್ದಿಲ್ಲ ಅಲ್ಲ. ಓ ಹ್ಯಾವಿಂಗ್ ಅ ಬೈಕ್. ಹೇ ಫಕ್ ಮ್ಯಾಮ್, ಆಕ್ಸಿಡೆಂಟ್ ಆಗೋಯ್ತು. ಏನಾಯ್ತವೆ? ಬನ್ನಿ ಕಟ್ಕಟ್ಟಾಗಿ ಅಷ್ಟು ಹಿಡ್ಕೊಂಡು ಕೂತ್ಕೊಳ್ಳಿ. ಚಿತ್ರದುರ್ಗ ಇನ್ನೊಂದು 30 ಕಿಲೋಮೀಟ್ರ್ ಇದೆ ಅಷ್ಟೇ. ಮಾನ್ 6 ಏನಾಯ್ತು ಮ್ಯಾಮ್? ಬೀಳ್ತೇವೆ. ಗೊತ್ತಿಲ್ಲ. ಸಾಯಿಬಾಬಾ ಗುಡಿ ನೋಡ್ರಿ ಹೆಂಗೆ ಮಾಡ್ಯಾರ. ಸಾಯಿರಾಮ್ ಮಸ್ತ್ ಐತಲ್ಲ. ಕಾಣಿಸ್ತಾ ಇಲ್ಲ ನಿಮಗೆ? ಕ್ಯಾಮ್ರಾ ಆನ್ ಮಾಡೋದನ್ನತಿ ಮುಂದಕ್ಕೆ ಹೋಯ್ತಾ ಅದು. ಥೂ ಇವೆಲ್ಲ ಯಾರು ಮಮ್ಮಿಯವರು ಹಿಂಗೆ ಬೇಕಂಗೆ ಹಾಕ್ಬಿಡ್ತಾರೆ. ನೋಡ್ಗ ಇವ್ನು ನೋಡು, ವಾಯ್ಸ್ ಎಲ್ಲ ಆಡಿಯೋವಲ್ಲಿ ಐತಾ ಇಲ್ಲ, ಮತ್ತು ರೆಕಾರ್ಡ್ ಆಗಲಿಲ್ಲ ಅಂದರೆ ಬೆಂಗಳೂರಿಂದ ಬಂದಿದ್ದು. ಇಂಡಿಯನ್ ಆಯಿಲ್ ಬಾಬಾ ಬೋಗಿ ವೀಲ್ ಟ್ರೈನಿಂದು. ವಾ ನೋಡ್ರಿ ಹೆಂಗೆ ಕಾಣಿಸ್ಕೊಂತ ಚಿತ್ರದುರ್ಗ. ಚಿತ್ರದುರ್ಗದಾಗ ಮೆಣ್ಮೇಲೆ ಜಾಸ್ತಿ ಆಗ್ಬಿಟ್ಟವು. ನೋಡ್ರಲ್ಲಿ ಎಷ್ಟಿದಾವೆ. 100% ಸಸ್ಯಾಹಾರಿ. ನೋಡ್ರಲ್ಲಿ ಗೋಪುರ ಚಾರ್ಜ್ ಇಟ್ಟಿನಿ. 60% ಐದು ಬಿಡ್ರಿ, ಆದರೂ ಚಾರ್ಜ್ ಇಟ್ಟಿನಿ. ಪರೋಟ ಬಿಟ್ಟು ಏನಿಲ್ಲ ಅಂತ. ಹೌದಾ ಹೇಳಲ್ಲ. ಹಾಂ ಸೊ ಅದೇನಾಯ್ತು ಅದು ಇದ್ದಿದ್ದೆ ಕೊಡೋದು ನಮಗೆ. ಇದ್ದಿದ್ದೆ ತಿಂದು ಹೋಗ್ಬಿಡೋದು. 8:30 ಆಗೈತೆ ಟೈಮು. ಸೊ ಆರಾಮಾಗಿ 11 12 ಆರಾಮ್ ರೀಚ್ ಆಗ್ಬಿಡ್ತೀನಿ. 200 ಕಿಲೋಮೀಟರ್ ಅಷ್ಟೇ. ಹೊಸಪೇಟೆ ತನಕ ಜುಮ್ಮನ ಹೋಗ್ತೀವಿ. ಹೊಸಪೇಟೆಯಿಂದ ಗಂಗಾವತಿ ಸ್ವಲ್ಪ ತ್ರಾಸ. ಗಂಗಾವತಿಯಿಂದ ಮತ್ತೆ ಸಿಂಗ ಹೋಗ್ಬಿಡ್ತೀವ. ಸರಿ ಇವಾಗ ಏನು ಊಟ ಬರ್ತಂತ ನಮ್ಮ ಪರೋಟ ಬಂದು. ನಮ್ಮ ಪರೋಟ ಹೆಂಗದ ಬೇಡ ಕರೆ ಬೇಡ, ಸೀರಿಯಸ್ ಆಗಿ ಗೊತ್ತಿಲ್ಲ, ಕರೆಕ್ಟಾಗಿ ಹೇಳಲ್ಲ. ಸೀರಿಯಸ್ ಆಗಿ ಮಸಾಲೆ ಟ್ರೈ ಮಾಡಿ ಬಂದು. ಭಾರಿ ಮಸಾಲೆ, ನಿಜ ಮಸಾಲೆ. ಅದಕ್ಕೆ ಪಂಚೇಬರ್ ಪರೋಟ ತಿನ್ಬೇಕು. ಲೊಕೇಶನ್ ಇಲ್ಲಾಂದರೆ ಯಾವುದು ರಿಂಗ್ ರೋಡ್ ಬಂದಮೇಲೆ ಸೀರಿಯಸ್ಲಿ ಮಸ್ತ್ ಆಯ್ತು ನೀವು ಅಲ್ಲ. ಕ್ರಂಚಿ ಕ್ರಂಚಿ ಜೊತೆ ಮೊಸರು ಕೊಡ್ತಾರ, ಕ್ರಿಸ್ಪಿ. ಹೇಳಲ್ಲ ಫುಲ್ಲಾಗಿ ಮತ್ತು ಕ್ರಿಸ್ಪಿ ಪರೋಟ. ನಮ್ಮ ಸಿನ್ನೂರಾಗ ಫುಡ್ ರಿವ್ಯೂಸ್ ಮಾಡಮ್ಮ ಮಾಡೋಣ ಪಕ್ಕ ಅಲ್ಲ. ಪಕ್ಕ ನೀನು ಅದಕ್ಕೆ ಜಂಕ್ಷನ್ ತೊಗೊಬಿಡ್ತೀನಿ ನೀನು ಜಾನು ತಕ್ಕ ಜೋಳಿಗೆರಿಗೆ. ಸೀರಿಯಸ್ಲಿ ಚೆನ್ನಾಗಿದೆ ನೋಡು. ಏನೋ ಮಸಾಲೆ ಸಂದು ಹೇಳಿವಿ. ಹಾಂ ಕನ್ನಡ ವಯಸ್ಸು
ಡೈ ಡೈ ಏನಪ್ಪ ಡೈ ಡೈ ಏನಲ್ಲ. ಊಟ ಆಯಿತು. ಬಬ್ಬರ್ ರಾಮದೇವ್ ಹೋಟೆಲ್. ಸೀರಿಯಸ್ ಹೇಳ್ಕೊಂಡು ನಿದ್ದೆ ಬಂದ್ಬಿಡ್ತು ಮ್ಯಾಮ್. ಇವಾಗ ನಿದ್ದೆ ಬರೋಕೆ ಒಂದೈತೆ ನನಗೆ. ಆಯಿತಾ? ತಗೋ ಹೆಲ್ಮೆಟ್ ತಗೋಕ್ಕೆ. ಬಾ ಅಡುಗೆ ಎಲ್ಲ ಅವರೇ ಮಾಡ್ಕೊಂಡು ಕುಂತಾರೆ ನೋಡಲಿ. ನಾವಿದ್ದೀವಿ, ಯಾವುದಕ್ಕೂ ಉಪಯೋಗಿಲ್ಲ ನಾವು. ಹೋಗೋಣ ಬರ್ರಪ್ಪ. ಪರೋಟ ಗಿರೋಟ ಎಲ್ಲ ಚೆನ್ನಾಗಿದ್ದು. ರೈಸ್ ಐಟಮೇ ಚೆನ್ನಾಗಿತ್ತಿಲ್ಲ. ಯಾವ್ರವ್ರು? ರಾಜಸ್ಥಾನ ಅವರ, ಪಂಜಾಬ್ ಅವರ? ಗಾಡಿ ಪಾಸಿಂಗ್ ಯಾವುದು? ಮಧ್ಯಪ್ರದೇಶ್. ಪರೋಟ ಗಿರೋಟ ಎಲ್ಲ ತಿಂದು ಕಣ್ಣು ಮುಚ್ಚಿದಂಗೆ ಆಗ್ಬಿಡ್ತು. ಅದಕ್ಕೆ ಸ್ವಲ್ಪ ಹೊತ್ತು ಕುಂತಿದ್ವಿ. ರೀಲ್ಸ್ ಅಲ್ಲ ಸಾರಿ, ಇನ್ಸ್ಟಾಗ್ರಾಮಿಗೆ ಸ್ಟೋರಿ ಹಾಕಿದ್ವಿ. ಸೊ ಈ ವಿಡಿಯೋ ಯಾವಾಗ ಬರುತ್ತಾ, ಇವತ್ತು ಬರುತ್ತಾ ನಾಳೆ ಬರುತ್ತಾ ಗೊತ್ತಾಗಲ್ಲ. ಸೊ ಲೈವ್ ಅಪ್ಡೇಟ್ಸ್ಗೆಲ್ಲ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ ನನ್ನ, ಮಲ್ಲಿ ಸಿಂಧನೂರ್ ಅಂತ ಇಲ್ಲಿ ಕೊಟ್ಟಿರ್ತೀನಿ. ಸೊ ವಿಡಿಯೋ ಇಷ್ಟ ಆಗೋದಿದ್ರೆ ಲೈಕ್ ಮಾಡಿರಿ ಮ್ಯಾಮ್. 1000 ಸಬ್ಸ್ಕ್ರೈಬರ್ಸ್ ಮಾಡ್ಬಿಡಮ್ರಿ ಮ್ಯಾಮ್, ಲೇಟ್ ಆಗಬೇಡ. 345 ಎಷ್ಟು ಇದ್ದಾರೆ ಇವಾಗ ಗೊತ್ತಿಲ್ಲ, ಅನ್ಸುತ್ತೆ 345 ಇದ್ದಾರೆ. ಸೊ 1000 ಸಬ್ಸ್ಕ್ರೈಬರ್ಸ್ ಆದಷ್ಟು ಬೇಗ ಗೋಲ್ ರೀಚ್ ಆಗಮ್ರೆ. ಒಂದು 50 ಲೈಕ್ಸ್ ಟಾರ್ಗೆಟ್ ಮಾಡಮ್ರ. 50 ಮ್ಯಾಮ್, ಬರೀ 50 ಮ್ಯಾಮ್, ಏನಾಗಲ್ಲ. ಅಲ್ಲಿರುತ್ತಲ್ಲ ಒತ್ತುಬಿಡು ಅಷ್ಟೇ. ನಿನ್ನ ಕೈಲಿ ಆಗುತ್ತಾ ಮ್ಯಾಮ್, ಲೈಕ್ ಮಾಡೋಕ್ಕಾಗುತ್ತಾ? ಒತ್ತುಬಿಡು. ಸೊ 1000 ಸಬ್ಸ್ಕ್ರೈಬರ್ಸು ಹಂಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಂಬಿಡ್ರಿ. 50 ಲೈಕ್ಸ್ ಬೇಕೇ ಬೇಕು ಮ್ಯಾಮ್, ಪ್ಲೀಸ್. ಈಗ ಹೊಸಪೇಟೆ ಮೇಲೆ ಹೋಗ್ಬೇಕಾ, ಹೊಸಪೇಟೆ ಒಳಗಿಂದ ಹೋಗ್ಬೇಕಾ, ಇಲ್ಲ ಬೂದುಂಪ ಕ್ರಾಸಿಂದ ಹೋಗ್ಬೇಕಾ ಅಂತ ಡೌಟ್. ಸೊ ಬೂದುಂಪ ಕ್ರಾಸ್ ಅಂದರೆ ಮನೆಗೆ ಹೋಗ್ಬೋದು. ಸೊ ಬೂದುಂಪ ಕ್ರಾಸ್ ಮೇಲೆ ಹೋಗ್ಬಿಡೋಣ ಬರ್ರಿ. ವಿಜಯನಗರ ಜಿಲ್ಲೆಗೆ ಸುಸ್ವಾಗತ. ಮಮ್ಮ ಯಾರು ಅಲ್ಲಿ ಫೋಟೋ ಶೂಟಿಗೆ ನಿಂತಿದ್ದೀರಾ? ಬಿದ್ದಿಗಿದ್ದೀರಪ್ಪ ಯಪ್ಪ, ಹುಷಾರಾಗಿ ಫೋಟೋ ಶೂಟ್ ಮಾಡ್ಕೊಂಬರ್ರಿ. ಟನಲ್ ಒಳಗೆ ಮತ್ತೊಮ್ಮೆ ಸ್ವಾಗತ. ರಿಲಯನ್ಸ್ ಪೆಟ್ರೋಲ್ ಬಂಕ್ ಹೋಯ್ತು. ಇಲ್ಲೇ ಪೆಟ್ರೋಲ್ ಹಾಕ್ಸ್ಬಿಡಮ್ಮ. ಆಗಲೇ ಲೈಟ್ನು ಬ್ಲಿಂಕ್ ಆಗತೈತೆ. ಅಂದರೆ ಒಂದು 3 ಲೀಟ್ರ್ ಇರುತ್ತೆ ಅನ್ಕರಿ. ಮತ್ತು ಅದಕ್ಕೆ ಬೇಕಪ್ಪ, ರಿಲಯನ್ಸೇ ಸಿಕ್ತಲ್ಲ ಚಲೋ, ಅದಕ್ಕೆ ಇಲ್ಲೇ ಹಾಕ್ಸ್ಬಿಡಮ್ರ. ಸಾಕ ಫುಲ್ ಆಯ್ತು. 10 ಲೀಟ್ರ್. $9.89 liters. ಹಾಂ, ಫುಲ್ ಟ್ಯಾಂಕು 1 2 3 ಇದು 4ನೇ ಸತಿ. ಹೌದು, 4 ಸತಿ ಫುಲ್ ಟ್ಯಾಂಕ ಹೋಗಿ ಬರೋಕ. ಅಂದರೆ ಊರಿಗೆ ಹೋಗುತ್ತಾ, ಹಾಕಬೇಕು. ಗಾಡಿಯಾಗಿದ್ರೆ ಎಲ್ಲಿಗೆ ಹೋಗುತ್ತಾ? ಆ್ಯಕ್ಚುಲಿ ಅಲ್ಲಿ ಒಂದು ಟೋಲ್ ಬರುತ್ತೆ. ಆ ರೋಡಿಗೆ ಬಂದಿವಲ್ಲ ನಾವು, ಹೊಸಪೇಟೆ, ಚಿತ್ರದುರ್ಗ ಹೊಸಪೇಟೆ. ಅಲ್ಲಿ ಒಂದು ರೋಡ್ ಬರುತ್ತೆ. ಆ ರೋಡಿಂದ ಹಿಂಗೆ ಇಳಿಬೇಕು ನಾವು. ಅಂದರೆ ಅವ್ನು ಟೋಲ್ ತಲೆ ಈ ಕಡೆ ಈ ದಾರಿ ಪಾಸ್ ಆಗಬೇಕಿತ್ತು. ಅದು ಯಾವುದೋ ಕೊಳ್ಳಾಗ ಹಂಗೆ ದಾಟಿಬಿಟ್ಟಿನಿ. ಇಲ್ಲಾಂದರೆ ಈ ಕ್ರಾಸಿಗೆ ಇಳಿದು ಇಲ್ಲಿ ಇಳಿತಿದ್ವಿ, ಬೂದುಂಪ ಕ್ರಾಸಿಗೆ. ಈಗ ಹಿಂಗೆ ಗಿಣಿಗೇರಿಗೆ ಇಳಿದ್ವಿ. ಬೂದುಂಪ ಕ್ರಾಸ್ ದಾಟಿ ಗಿಣಿಗೇರಿಗೆ ಹೋಗ್ಬಿಟ್ಟಿವಿ ಹಂಗೆ. ಅದಕ್ಕೆ ಗಿಣಿಗೇರಿಗೆ ಇಳಿದು ಗಿಣಿಗೇರಿಯಿಂದ ಈ ಕಡೆ 5 ಆ ಕಡೆ 3, ಒಂದು 8-10 ಕಿಲೋಮೀಟ್ರ್ ಜಾಸ್ತಿ ಬಂದಿವಿ ಅಷ್ಟೇ. ಅಷ್ಟೇ ಅಲ್ಲ, 8-10 ಕಿಲೋಮೀಟ್ರ್ ಜಾಸ್ತಿ ಆಯಿತು.
ವೆಲ್ಕಮ್ ಟು ಸಿಂಧನೂರ್. ಸಿಂಧನೂರು ಎಂಟ್ರ್ ಆದೀಮು. ಫುಲ್ಲು ಎಕ್ಸಾಸ್ಟ್ ಆಗ್ಬಿಟ್ಟಿನಿ, ಆಗವಲ್ತು. ಹೋಗಿ ಅಡ್ಡ ಬಿಡ್ತೀನಿ ಅಷ್ಟೇ, ಮಕ್ಕೊಂಬಿಡ್ತೀನಿ ಇವಾಗ, ಫುಲ್ಲು ಟಯರ್ಡು. ಅದಕ್ಕೆ ಇವಾಗೇ ವೀಡಿಯೋ ಎಂಡ್ ಮಾಡಿಬಿಡ್ತೀನಿ. ಸೊ ಹೋಪ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಮಾಡಿರಿ. ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡ್ರಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಐ ಲವ್ ಯು ಆಲ್.